ನೋಡಿ ಗಾಯ್ಸ್, ನಮ್ಮ ಮನೆಗೆ ಹಸು ಬಂದ್ಬಿಟ್ಟಿದೆ ಇವತ್ತು. ಅಂದರೆ ನಾನು ಆಮೇಲೆ ಊಟ ಮಾಡ್ತಕೊಂತಿದ್ರೆ, ಸೊ ಆ ಟೈಮಲ್ಲಿ ಬಂದಿರೋದು. ಓಡಿಸಿರೋ ಹೋಯ್ತಿಲ್ಲ. ಸೊ ಗಾಯ್ಸ್, ಊಟ ಎಲ್ಲ ಮಾಡ್ಕೊಂಡೋಗ ನಾವು ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ನಾನು ಮತ್ತು ಇವಾಗ ಹೋಗ್ಬಿಟ್ಟು ನಮ್ಮ ಅಜ್ಜಿ ಮಾತಾಡ್ಸ್ಕೊಂಡು ಬರಬೇಕು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಮೇಶ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮೇಶ್ ಶೆಟ್ಟಿ ಬ್ಲಾಗ್ಸ್. ಯಾರು ನಿಮಿಷ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ನಾನು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಆ್ಯಸ್ ಯೂಶ್ವಲ್ ಎಲ್ಲರೂ ನಾನ್ ವೆಜ್ ಮಾಡ್ತಾರೆ. ಸೊ ನಾನು ಇವತ್ತು ನಾನ್ ವೆಜ್ ಮಾಡ್ತಿದ್ದೀನಿ. ಸೊ ನಾನ್ ವೆಜ್ ತಿಂದು ಒಂದು 15 ದಿನ ಆಗಿತ್ತು, ಯಾಕಂದರೆ ಆ ಗೌರಿ ಹಬ್ಬ ಎಲ್ಲ ಇತ್ತಲ್ಲ. ಸೊ ಅದರಿಂದ ಸೊ ಇವತ್ತು ಚಿಕನ್ ಫ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಚಿಕನ್ ಫ್ರೈದು ಸುಮಾರು ಥರ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಾನು. ಸೊ ಇವತ್ತು ಒಂಥರ ಡಿಫ್ರೆಂಟಾಗಿ ಮಾಡ್ತಿದ್ದೀನಿ. ಸೊ ಈ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು. ಸೊ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮೈನಾಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಸೊ ಇದನ್ನು 5K ರೀಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಇದೇ ಥರ ನನಗೆ ಸಪೋರ್ಟ್ ಮಾಡಿ. ಬಂದಿದ್ದು ನಾವು ವ್ಲಾಗ್ನ ಶುರು ಮಾಡೋಣ. ನೋಡಿ ಗಾಯ್ಸ್, ಅಮ್ಮ ಹಾಯ್ ಮಾಡಲ್ಲಮ್ಮ. ಹಾಯ್ ಮಾಡಬೇಕಾ? ಹಾಯ್. ಇವತ್ತು ನಮ್ಮ ಚಿಕನ್ ಫ್ರೈ ಮಾಡ್ತಿದ್ದಾರೆ. ಇಬ್ಬರು ಸೇರ್ಕೊಂಡು ಮಾಡ್ತಿದ್ದೀವಲ್ಲಮ್ಮ. ಒಂದು 5 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 5, ಜೀರಿಗೆ, ಮೆಣಸು, ಚಕ್ಕೆ, ಲವಂಗ, ಕೊತ್ತಂಬರಿ ಕಾಳು. ಇದಿಷ್ಟು ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ನೀರು ಹಾಕ್ತಾ ತರತರಿಯಾಗಿ ರುಬ್ಕೋಬೇಕು. ಹಾಗೆ ತುಪ್ಪ ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ರುಬ್ಕೋಬೇಕು ಇವಾಗ. ಸೊ ಈ ಥರ ಫ್ರೆಶ್ಶಾಗಿ ಶುಂಠಿ ಬೆಳ್ಳುಳ್ಳಿ ನಾವು ರುಬ್ಕೊಂಡು ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ, ಏನೇನಿಲ್ಲ. ಬೇಕಾದ್ರೆ ನಿಮಗೆ ಪ್ಯಾಕೆಟು ಸಿಗುತ್ತೆ. 2 ಗಡ್ಡೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ 3 ಹಸಿಮೆಣಸಿನ್ಕಾಯಿ, 2 ಟೊಮೊಟೊ ತೊಗೊಂಡಿದ್ದೀನಿ. ಇದನ್ನ ಸ್ಲೈಸಾಗಿ ಕಟ್ ಮಾಡ್ಕೊಂಡು ಹಾಕೋಬೋದು. ನಾನು ರುಬ್ಕೋತಿದ್ದೀನಿ ಇವತ್ತು ಟೊಮೊಟೊ ಹಣ್ಣು. ಹಾಗೆ ಕೊತ್ತಂಬರಿ ಸೊಪ್ಪು. ಇವಾಗ ಒಂದು ಬಾಣಲೆಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಿದ್ದೀವಿ. ಇದು ಮಸಾಲೆ ಫ್ರೈ ಮಾಡ್ಕೊಳ್ಳೋಕೆ ಅಷ್ಟೇ. ಚಕ್ಕೆ, ಲವಂಗ, ಜೀರಿಗೆ, ಮೆಣಸು ಎಲ್ಲ ಒಟ್ಟಿಗೆ ಹಾಕೋತಿದ್ದೀವಿ. ಸೊ ಇದೆಷ್ಟು ಸ್ವಲ್ಪ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಮಾಡಿ, ಯಾಕಂದರೆ ಮೆಣಸು ಸಿಡಿಯುತ್ತೆ. ಕೊತ್ತಂಬರಿ ಕಾಳು ಹಾಕೋತಿದ್ದೀವಿ. ಇದು ಅಷ್ಟೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ರೆಡಿಮೇಡ್ ಪೌಡ್ರಿಗಿಂತ ಈ ಥರ ಮನೆಯಲ್ಲೇ ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಇವಾಗ ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ತಿದ್ದೀವಿ. ಸ್ವಲ್ಪ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇಷ್ಟು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು. ಇವಾಗ ಸ್ವಲ್ಪ ತಣ್ಣಗಾದ್ಮೇಲೆ ನೀರು ಹಾಕ್ತೀನಿ, ತರತರಾಗಿ ರುಬ್ಕೋಬೇಕು. ಇವತ್ತೇನಮ್ಮ ಚಿಕನ್ ಫ್ರೈ ಜೊತೆಗೆ? ಅನ್ನ, ವೈಟ್ ರೈಸ್. ಸರಿ. ಅಲ್ಲಿ ಅನ್ನಕ್ಕೆ ನೀರಿಟ್ಟಿದ್ದಾರೆ. ನಾವಮ್ಮ ಇವತ್ತು ಬಸಿತಿದ್ದಾರೆ ಅನ್ನನ. ಅಂದರೆ ಯೂಶ್ವಲಿ ಬಸಿಯೋದೆ ನಾವು. ಕುಕ್ಕರಲ್ಲಿ ತುಂಬ ರೇರು ಮಾಡೋದಲ್ಲಮ್ಮ. ಕುಕ್ಕರ್ ಮಾಡಿದ್ರೆ ನಮ್ಗೆ ತಿನ್ನಂಗಾಗಲ್ಲ. ಅದಕ್ಕೆ ಮಾಡಿದ್ರೆ ಉದ್ದುದ್ರಾಗಿರುತ್ತೆ. ಯಾವಾಗ ಸೊ ಫೈಲಾಗಿ ಇವಾಗ ಆಗಿದೆ. 10 ನಿಮಿಷ ತಣ್ಣಗಾಗಕ್ಕೆ ಬರೋಣ. ಇದನ್ನ ಬಿಸಿದ ರುಬ್ಬಕ್ಕೆ ಹೋಗಬಾರ್ದು. ಸೊ ಫಸ್ಟ್ ಇವಾಗ ತುಪ್ಪ ಹಾಕೋತಿದ್ದೀವಿ. ತುಪ್ಪ ಮತ್ತು ಎಣ್ಣೆ 2 ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು. ಯಾಕೆ ಮಮ್ಮಿ ಫುಲ್ ಬ್ಯೂತಾಗಿದೆಯಲ್ಲ, ಅಳ್ತಿದ್ಯಾ? ಅಡುಗೆ ಮಾಡ್ತಾನಲ್ಲ ಶಕೆ. ಸೊ ಇಲ್ಲಿ ಚಿಕನ್ನೇ, ಅದು ನಮ್ಮ ಅಣ್ಣಂಗೆ. ಅದು ಯಾವ ಥರ ಚಿಕನ್ನ? ಅದು ಗೋಜ್ಕಣ ಮಾಡ್ತಾರೆ ಫ್ರೈ. ಅನ್ನಕ್ಕೆ ಕಲ್ಸ್ಕೊತೀನಿ. ಇದ್ರ ಜೊತೆಗೆ ಸ್ವಲ್ಪ ಎಣ್ಣೆ ಹಾಕೋತಿದ್ದೀವಿ, 1 ಟೇಬಲ್ ಸ್ಪೂನ್ ಆಗೋಷ್ಟು. ಇವಾಗ ಹಸಿಮೆಣಸಿನ್ಕಾಯಿ ಹಾಕೋತಿದ್ದೀವಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಲಿ. ಅಮ್ಮ ಒಂದು ಕ್ವಶನ್ ಕೇಳಲ್ಲ, ನಿಮಗೆ ಚಿಕನ್ ಬಿರಿಯಾನಿ ಇಷ್ಟನಾ, ಫ್ರೈ ಇಷ್ಟನಾ? ಚಿಕನ್ ಬಿರಿಯಾನಿ ಇಷ್ಟ, ಫ್ರೈ ಇಷ್ಟ. ನಾನು ಮಾಡೋದು ಇಷ್ಟ, ನೀನು ಮಾಡೋದು ಇಷ್ಟನಾ? ನೀನು ಮಾಡೋದು? ನಾನು ಮಾಡೋದು ಎಲ್ಲರಿಗೂ ಇಷ್ಟ. ಟೈಮು 1:10 ಆಯಿತು. ನಮ್ಮಣ್ಣ 1:15ಗೆ ಬರ್ತಾನೆ. 20 ನಿಮಿಷದಲ್ಲಿ ಆಗುತ್ತಾ? ಆಗೋಯ್ತು. ಇವಾಗ ಈರುಳ್ಳಿ ಹಾಕೋತಿದ್ದೀವಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾವು ಚಿಕನ್ ತಿಂದು ಎಷ್ಟು ದಿನ ಆಯ್ತಳಮ್ಮ? 1 ತಿಂಗಳಾಯ್ತು. 1 ತಿಂಗಳ? 15 ದಿನ ಅಲ್ವಾ? 15 ದಿನ. ಯಾವಾಗ ತಿಂದಿಲ್ಲ? 15. ವರಲಕ್ಷ್ಮಿ ಹಬ್ಬಕ್ಕೆ ಮುಂಚೆ ಬಿಟ್ಟಿದ್ದ, ವರಲಕ್ಷ್ಮಿ ಹಬ್ಬ ಆದ್ಮೇಲೆ ಬಿಟ್ಟಿದ್ದ ನಾವು. ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು 15 ದಿನದ ಮೇಲೆ ಆಗೈತೆ. 16. 1 ತಿಂಗಳಾಯ್ತಲ್ವ ಆಲ್ಮೋಸ್ಟ್. 15 ದಿನ ತಂದೆ ನಾನು. ಸೊ
ಸೊ ಇಲ್ಲಿ ಮಾಡ್ತಿದ್ದಂಗೆ ನಮ್ಮ ಅಲ್ಲಿ ಹೋಗ್ತಾರೆ, ಅಲ್ಲಿ ಮಾಡ್ತಿದ್ದಂಗೆ ಇಲ್ಲಿ ಬರ್ತೀಯ, ಏನು ಕತೆ ನಿಂತು? ಎರಡು ಕಡೆ ನಮ್ಮ ಇದು ಇದಕ್ಕೆ ಎದಕ್ಬಾರ್ದಾ ಹಳೆಯಕ್ಕೆ ಬಿಡ್ತಾ ಇದ್ದಾರೆ. ಇವಾಗ ಈರುಳ್ಳಿ ಆಲ್ಮೋಸ್ಟ್ ಬೆಂದಿದೆ. ಇವಾಗ ಚಿಕನ್ ಹಾಕೋತಿದ್ದೀವಿ. ಚಿಕನ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಆಗಿದೆ. ಅಮ್ಮ ಆ ಚಿಕನ್ ಫ್ರೈನು ಚೆನ್ನಾಗೈತೆ, ಘಮ ಘಮ ಅಂತೈತೆ. ಇದು ಮಾಡ್ತಾ ಇರೋದು ಅಂಗಡಿಲಿ ರೆಡಿಮೇಡ್ ತಗೊಂಬಂದು ಮಾಡ್ತಾ ಇರೋದು ಪ್ಯಾಕೆಟು. ಇದು ಮಾಡ್ತಾ ಇರೋದು ಮನೇಲೆ ಮಸಾಲೆಗಳೆಲ್ಲ ಮಾಡ್ಕೊಂಡು ಆಡಿಸ್ಕೊಂಡು ಮಾಡ್ತಾ ಇರೋದು. ಇದು ರೆಡಿಮೇಡ್ ಪ್ಯಾಕೆಟು, ಇದು ಹೋಮ್ ಪ್ಯಾಕೆಟು. ಸರಿಯಾಗೈತಾ? ಬೈಕೆ ಮಸಾಲೆ ಮನೇಲೆ ಮಾಡ್ಕೊಂಡು. ಇದು ಮನೇಲೆ ಮಾಡ್ಕೊಂಡ್ರೆ ಮಸಾಲೆ ಎಷ್ಟು ರೆಡ್ಡಾಗಿ ಕಾಣ್ತೈತೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀವಿ. ಹಾಗೆ ಟೊಮೊಟೊನ ರುಬ್ಕೊಂಡಿದ್ದೀವಲ್ಲ ಅದು ಹಾಕ್ತಿದ್ದೀವಿ. ಇನ್ನೊಂದು 2 ನಿಮಿಷ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಟೊಮೊಟೊ ಪ್ಯೂರಿ ಇದಿಷ್ಟರಲ್ಲಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ಚಿಕನ್ನ. ಸೊ 1-2 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ. ಒಂದು ಅರ್ಧ ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾವು ಮನೇಲಿ ರುಬ್ಕೊಂಡಿದ್ದೀವಲ್ಲ ಮಸಾಲೆ ಹಾಕಿದ್ದೀವಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಯಾವುದೇ ರೀತಿ ಅಂಗಡಿ ಪ್ಯಾಕೆಟ್ ಏನು ಯೂಸ್ ಮಾಡಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರೇನು ಆ್ಯಡ್ ಮಾಡಿಲ್ಲ. ಇವಾಗ ಚೆನ್ನಾಗಿ ಕುದಿಬೇಕು. ಇವಾಗ ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ಆಗಿದೆ. ಇವಾಗ ಇದು ಕೊಡ್ತೀವಿ ಸ್ಯಾಂಪಲ್ಲು. ಎಲ್ಲ ನಿನಗೆ ಆಗೋಯ್ತೆ ಅಂತೆಲ್ಲ ಬೇಕಾದ್ರೆ. ಆದರೂ ನಮ್ಮ ನಂಗೆ ಹಾಕೊಡ್ತಾರೆ ನೋಡಿ. ಗಾಯ್ಸಿಲ್ಲ ಹಾಕೋರೆ. ಸೂಪ್ ಹಾಕಮ್ಮ. ಸೊ ಆಲ್ಮೋಸ್ಟ್ ಚಿಕನ್ ಬೆಂದಿದೆ. ಇವಾಗ ಲಾಸ್ಟ್ ಫೈನಲ್ ನಿಂಬೆ ಎಣ್ತಿದ್ದೀವಿ. ಹಾಗೆ ಕೊತ್ತಂಬರಿ ಸೊಪ್ಪು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡಿದ್ರೆ ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು ಚಿಕನ್ ಫ್ರೈಗೆ. ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಕಮೆಂಟ್ ಮಾಡಿ. ನಮ್ಮ ಬ್ಯೋತು ಸಣ್ಣ ಆಗೋರೆ. ಇನ್ನೇನು ಮಾಡಲಿ, ಒರೆಸ್ಬೇಕು ತಾನೆ ಇನ್ನು ಅಂದರೆ ಒರ್ಸೋಣ ಇವಾಗ ಎಲ್ಲ ಆದಮೇಲೆ. ಸೊ ಫೈನಲಾಗಿ ರೆಡಿಯಾಗಿದೆ ನೋಡಿ ಗಾಯ್ಸ್. ನಮ್ಮ ಮನೆಗೆ ಹಸು ಬಂದ್ಬಿಟ್ಟಿದೆ ಇವತ್ತು. ಅಂದರೆ ನಾನು ಆಮೇಲೆ ಊಟ ಮಾಡ್ತಾ ಕುಂತಿದ್ರೆ, ಸೊ ಆ ಟೈಮಲ್ಲಿ ಬಂದಿರೋದು. ಓಡಿಸಿರೋ ಹೋಯ್ತಿಲ್ಲ, ಹುಲ್ ಮೈತಿದೆ. ಪರವಾಗಿಲ್ಲ, ಬಂದೈತೆ. ಲಕ್ಷ್ಮಿ ಹಾಯ್ ಹಾಯ್. ಸಿಗ್ತೀನಿ, ಆಮೇಲೆ ಸಿಗ್ತೀನಿ ನಿನಗೆ. ಯಾಕೆ ಸುಮ್ಮನೆ ಡಿಸ್ಟರ್ಬ್ ಮಾಡೋದು? ಹಸು ಸಾಕೋಣ. ನಿಮ್ಮನ್ನೇ ಇಬ್ಬರು ಸಾಕಾಯ್ತಿಲ್ಲ, ಹಸು ಬೇರೆ ಅಂತಾನು. ಓಯ್ ಬಾ ಬಾ ನೋಡಿ, ಇಲ್ಲೆಲ್ಲ ಬಿಟ್ಬಿಡ್ತಾವ. ಹೋಯ್ತಾ ಮುಂದಕ್ಕೆ ಹೊಟ್ಟೈತೈತೆ. ತಿನ್ಲಿ ಬಿಡು ಎಲ್ಲ. ಧ್ರುವ ಏನು ಬಂದಿದ್ದಾಳೆ ನಮ್ಮ ಮನೆಗೆ? ಸಾಕಾಯ್ತಿಲ್ವಾ? ನಾವು ಸಾಕ್ತಿರೋದು. ನೀನು ಸಾಕ್ತಿರೋದು ಹೆಚ್ಚು, ನೀನು ಅಷ್ಟು ರೂಪಾಯಿ ಸಾಕ್ಬೇಕಾ? ಸಾಕ್ಬಿಟ್ಟು ನಾವೆಲ್ಲಿಗಪ್ಪ ಮೂರು ಹಸು ಮೇಕತ್ತ ಫುಲ್ ಆಗೈತೆ. ಗೂಲ್ ಸಾಕ್ಬೇಕಲ್ಲ. ಗೋಬಿ ಪಾನಿಪುರಿ ಹೊಸ ಏನಿಕ್ಕಲ್ಲ, ಒಬ್ಬರೇ ಹುಲ್ ತಿಂತಿರುತ್ತೆ. ನಮಗೆ ಶಾಕ್ ಹಸು ಬಂದು ಕೊಡ್ಲೆ. ನಮ್ಮ ಓಡಿಸ್ತೈತಿ ಇವಾಗ. ನಾನು ಬಾ ಅಂತ ಕರೀಲಿಲ್ಲ ಅದನ್ನ. ಇರೋ ಹೊಂಟೈತಿ ನನ್ನ ಕಡೆ. ನೋಡಿ ಗಾಯ್ಸ್ ಬರ್ತೈತೆ. ನೋಡಿ ಗಾಯ್ಸ್, ಬೇಡ ಹೇಳ್ಬೇಡ, ಸುಮ್ಮನಿರಮ್ಮ. ಬಾಯ್. ಹೆಂಗೆ ಒಂದೇ ಏಟ್ಗೆ ಡಿಶಿಮ್ ಡಿಶಿಮ್. ಬಾಯ್. ಓಯ್ ನಡಿ. ಸೊ ಗಾಯ್ಸ್, ಊಟ ಎಲ್ಲ ಮಾಡ್ಕೊಂಡು ಹೋಗೋಣ
ಇದ್ದೀವಿ ನಾನು ಮತ್ತು ಇವಾಗ ಹೋಗ್ಬಿಟ್ಟು ನಮ್ಮ ಅಜ್ಜಿ ಮಾತಾಡ್ಸ್ಕೊಂಡು ಬರಬೇಕು. ನಮ್ಮ ಅಜ್ಜಿ ಮನೆ ನೋಡಿ ಗಾಯ್ಸ್ ಎಷ್ಟೊಂದು ಸೈಲೆಂಟ್ ಆಗಿದೆ ಏರಿಯಾ. ಅದೇ ಸೋಮವಾರ ಎಲ್ಲ ಆದರೆ ಗಿಜ ಗಿಜ ಅನ್ನುತ್ತೆ, ಅದು ಭಾನುವಾರ ಅಲ್ವಾ, ಸೊ ಅದರಿಂದ ಯಾರೂ ಇಲ್ಲ ಅಷ್ಟಾಗಿ. ನಮ್ಮ ಅಜ್ಜಿ ಮನೆ ಬಂತು ನೋಡಿ ಗಾಯ್ಸ್, ನಿಮ್ಮಿರೋರಲ್ಲಿ ನಾನು ನಮ್ಮ ಅಜ್ಜಿ ಮನೆ ತಗ ಬಂದ್ರಿ. ಇನ್ನು ಅಷ್ಟು ಹೋಗ್ಬೇಕು ನೋಡಿ ಗಾಯ್ಸ್. ನಮ್ಮ ರಂಜು ಬಂದ್ಲು. ಹಾಯ್ ಅವ ಹಾಯ್. ನಾವು ಹೋಗಿ ನಾಚಿಕೆ ಇವಾಗ ಬಂದ್ರಿ ಗಾಯ್ಸ್. ಇದು ಗೌರ್ಮೆಂಟ್ ಬಸ್ ಡಿಪೋ. ಅವು ಇದ್ರೊಳಗಡೆ ಒಂದ್ಸತಿ ಹೋಗಿಲ್ಲ, ಹೋಗ್ಬೇಕು. ಇದ್ರ ಹೋಗೋಣ. ಜಾಗ ಚೆನ್ನಾಗಿದೆ.